ಹಾಯ್ ಫ್ರೆಂಡ್ಸ್, ಮಂಜುಳಾ ಪ್ಯಾರಡೈಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಜಿಲೇಬಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಮನೆಯಲ್ಲೇ ತುಂಬ ಈಸಿಯಾಗಿ ಜಿಲೇಬಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಇದು 1.5 ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಪಾಕಕ್ಕೆ 1.5 ಕಪ್ ಸಕ್ಕರೆ, ಅದಕ್ಕೆ 1 ಕಪ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಪಾಕ ತಗೊಳ್ತಾ ಇದ್ದೀನಿ. ಒಂದೆಳೆ ಪಾಕ ಬರಬೇಕು. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಪಾಕ ರೆಡಿ ಆಗ್ತಾ ಇದೆ. ಈಗ ಈ ಥರ ಬರಬೇಕು, ಒಂದು ಸ್ವಲ್ಪ ಅಷ್ಟು ಬರೋವರೆಗೂ ಮಾಡ್ಕೊಳ್ಳಿ. ಈಗ ಜಿಲೇಬಿಗೆ ಬೇಕಾಗಿರೋದು 1 ಕಪ್ ಮೈದಾ ಹಿಟ್ಟು, 1/4 ಸ್ಪೂನ್ ಬೇಕಿಂಗ್ ಪೌಡರು, ಚಿಟಿಕೆ ಅಷ್ಟು ಕಲರ್, ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೊಳ್ಳಿ. ಈ ಥರ ಮಾಡಬೇಕು ಫ್ರೆಂಡ್ಸ್. ಈಸಿಯಾಗಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಈಗ ಫ್ರೈ ಆಗ್ತಾ ಇದೆ. ಇದನ್ನು ಪಾಕಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಪಾಕಕ್ಕೆ ಹಾಕ್ಕೊಳ್ಳೋಣ. ಪಾಕಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ತೆಗೆದು ಗರ್ಗರಿಯಾಗಿ ಸರ್ವ್ ಮಾಡ್ಬೋದು. ಮನೆಯಲ್ಲೇ ಸುಲಭವಾಗಿ ಆರಾಮಾಗಿ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಜಿಲೇಬಿ, ಗರ್ಗರಿ ಜಿಲೇಬಿ ರೆಡಿಯಾಗಿದೆ. ತಿಂದರೆ ಸೂಪರ್ ಆಗಿದೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.